8ನೇ ಅಧ್ಯಾಯ. ಕರ್ಪವೃಷ ಪೂಂಗುಳಿನ ಮೇಲೆ ಬಣ್ಣ ಬಣ್ಣ ಹೂಗಳನ್ನು ಸುರಿದ ಹಾಗೆ ಆಯಿತು. ದೇವಲೋಕದ ಕಿನ್ನರಿ ವಾದ್ಯಗಳು ಇಂಪಾದ ಗೀತೆಗಳನ್ನು ಆರಿಸಿತ್ತು. ಯಾಕೆ ಪೂಂಗುಳಿನ ಮೈಯಲ್ಲಿರುವ ನರಗಳು ಯಾಳಿನ ನರಗಳಾಗಿ ದೈವಗಾನ ನುಡಿಯಿತು. ಯುವರಾಜನ ಇಂಪಾದ ಮಾತುಗಳು ಅವಳನ್ನು ಅಷ್ಟೊಂದು ಒಂಥರ ಕೆಂಡ ಕುಡ್ದಂಗೆ ಮಾಡಿತ್ತು. ಯುವರಾಜ, ನಾನು ದೇವಲೋಕದ ಕನ್ನಿಗೆ ಅಲ್ಲ, ಬಡ ಓಡಗಾರದ ಹೆಣ್ಣು. ನೀವು ಕುಡಿದಿದ್ದನ್ನು ದೇವಲೋಕದ ಅಮೃತ ಅಲ್ಲ, ಕುಳಗರ ದೇವಸ್ಥಾನದಲ್ಲಿ ಸಿಕ್ಕಿದ್ದ ಹಾಲು ಅಂತ ಹೇಳಿದ್ಲು. ನೀನು ದೇವಲೋಕ ಕನ್ನಿಗೆ ಇಲ್ಲ ಅಂದರೆ ನಾನು ನಂಬಿಡ್ತೀನ? ವರುಣನ ಮಗಳು ಅಲ್ವಾ ನೀನು, ಸಮುದ್ರ ಕುಮಾರಿ. ಎಷ್ಟೊಂದು ಸತಿ ನೀನು ನನಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದೀಯ. ನಿನಗೆ ತಾನೇ ನಾನು ಏನು ಕೃತಜ್ಞತೆ ಮಾಡ್ತೀನಿ ಅಂತ ಹೇಳಿದರು. ಅಯ್ಯ, ಇನ್ನೂ ಒಂದು ಹಗಲು ಒಂದು ರಾತ್ರಿ ನಿಮ್ಮೊಡನೆ ಇರೋಕ್ಕೆ ಈ ಬಡವಳ ಹುಡುಗಿಯನ್ನು ಅನುಮತಿಸಬೇಕು ಅಂತ ಅಂದಳು ಪೂಂಗುಳಿ. ಅದೇ ಹೇಗಾಗತ್ತೆ? ತಕ್ಷಣ ನಾನು ಪಳೆಯಾರಿಗೆ ಹೊರಡಬೇಕಲ್ಲ ಅಂತ ಅಂದರು ಯುವರಾಜರು. ಇಲ್ಲ, ನಿಮ್ಮನ್ನು ನಾಗಪಟ್ಟಣಕ್ಕೆ ಕರ್ಕೊಂಡು ಹೋಗುವ ಹಾಗೆ ಸುದ್ದಿ ಬಂದಿದೆ. ಯಾರ ಹತ್ರದಿಂದ? ಇಳೆಪ್ರಾಟಿ ಹತ್ರದಿಂದ. ಅದ್ಯಾರಲ್ಲ ಅಲ್ಲಿ ಇನ್ನೊಬ್ಬರು? ವಂದಿತೇವನ ಜೊತೆ ಹಡಗನ್ನೇ ಎಳ್ಕೊಂಡು ಬಂದವನ? ಯಾಕೆ? ನನ್ನ ಮಾವ ಸೇಂದನಮ್ಮದ ಇಳೆಪ್ರಾಟಿ, ಅವನ ಹತ್ರನೇ ಸುದ್ದಿ ಕಳಿಸಿದ್ದಾರೆ. ನಿಮ್ಮನ್ನು ನಾಗಪಟ್ಟಣದಲ್ಲಿ ಇರುವ ಚೂಡಾಮಣಿ ವಿಗಾರಕ್ಕೆ ಕರ್ಕೊಂಡು ಹೋಗುವ ಹಾಗೆ. ಆಹಾ, ನನ್ನ ಅಕ್ಕನ ಮನಸ್ಸು ಚೇಂಜ್ ಆಗಿಬಿಡ್ತಾ ಏನು? ನನ್ನನ್ನು ಪಟ್ಟದ ಸೂಡಬೇಕು ಅನ್ನೋ ಆಸೆ ಹೋಗ್ಬಿಟ್ಟಿತ್ತಾ? ತುಂಬ ಕಾಲದಿಂದ ನನಗೆ ಬುದ್ಧ ಸಂಘದಲ್ಲಿ ಸೇರಬೇಕು ಅನ್ನೋ ಆಸೆ ಉಂಟು. ಬುದ್ಧ ಸಂಘದಲ್ಲಿ ಸೇರಿ ಭಿಕ್ಷು ಆಗ್ತೀನಿ. ದೂರ ದೂರ ದೇಶಗಳಿಗೆ ಯಾತ್ರೆ ಮಾಡ್ತೀನಿ. ಚಾವಗ, ಕಡಾರ, ಮಯೂರ್ಡಿಂಗ, ಮಾಪಾಳ, ಚೀನಾ. ಆಹಾ, ನನ್ನ ಭಾಗ್ಯವೇ ಭಾಗ್ಯ. ಪೂಂಗುಳಿ, ಬಾ ಹೋಗೋಣ ಅಂತ ಹೇಳಿ ಯುವರಾಜರು ಎದ್ದು ನಿಂತರು. ಅವ್ರಿಗೆ ಇನ್ನೂ ಪೂರ್ತಿ ನೆನಪು ಬಂದಿಲ್ಲ. ಜ್ವರದ ಬೇಗದಿಂದನೇ ಅವರು ಮಾತಾಡ್ತಾ ಇದ್ದಾರೆ ಅಂತ ಪೂಂಗುಳಿ ಅನುಮಾನಿಸಿದ್ಲು. ಅದೇ ಸಮಯದಲ್ಲಿ ದೂರದಲ್ಲಿ ಒಂದು ಯಾರೋ ಕೂಗಾಡೋ ಶಬ್ದ ಕೇಳಿತ್ತು. ಯುವರಾಜ ಹಂಗೆ ಶಾಕಾಗಿ ನಿಂತು, ಪೂಂಗುಳಿ, ಅದು ಏನು ಅಂತಂದ್ಲು. ಗೂಬೆ ಕೂಗ್ತಾ ಇದೆ ಅಯ್ಯ ಅಂತಂದರು. ಇಲ್ಲ, ಅದು ಮನುಷ್ಯನ ಧ್ವನಿ ಹಾಗೇ ಇದೆ. ಏನೋ ದೊಡ್ಡ ಅಪಾಯದಲ್ಲಿ ಸಿಕ್ಕಿದ್ದವನು ಅಭಯ ಧ್ವನಿ. ಅವನ್ನ ಕಾಪಾಡಿಬಿಟ್ಟು ಹೋಗೋಣ. ಬುದ್ಧ ಸಂಘದಲ್ಲಿ ಸೇರೋಕ್ಕೆ ಮುಂಚೆ ಒಂದು ಪುಣ್ಯ ಕಾರ್ಯ ಮಾಡಿದಂಗೆ ಆಗತ್ತೆ ಅಂತ ಈ ಥರ ಹೇಳಿಬಿಟ್ಟು ಯುವರಾಜ ಹಾರಿ ಓಡೋಕ್ಕೆ ಶುರು ಮಾಡಿದರು. ಆ ಥರ ಮಾಡಿದ್ದಿಂದ ದಿಢೀರಂತ ಕೆಳಗೆ ಬಿದ್ದರು. ಪೂಂಗುಳಿ ಅವ್ರನ್ನ ತಡ್ಕೊಂಡ್ಳು. ಹಡಗನ್ನು ಕರೆ ಸೇರಿಸಿದವರು ಇಬ್ಬರು ಓಡಿ ಬಂದರು. ತಿರ್ಗಾನು ಪ್ರಜ್ಞೆ ಹೋಗ್ಬಿಟ್ಟ ಯುವರಾಜರನ್ನ ಅವರು ಮೆತ್ತಗೆ ಎತ್ಕೊಂಡ್ಬಂದು ಹೋಗಿ ಹಡಗಿನಲ್ಲಿ ಭದ್ರವಾಗಿ ಸೇರಿಸಿ ಮಲಗಿಸೋಕ್ಕೆ ಇಟ್ಟರು. ಕಾಲ್ವಾಯಲ್ಲಿ ಹಡಗು ಹೋಗೋಕ್ಕೆ ಶುರು ಮಾಡಿತ್ತು. ಯುವರಾಜರನ್ನ ಬಿಟ್ಟು ಮಿಕ್ಕಿದ ಮೂರು ಜನನು ಹತ್ತಿರದಿಂದ ಅದರಲ್ಲಿ ಕೂತ್ಕೊಂಡ್ರು. ವಂದಿತೆ ಪೂಂಗುಳಿ, 4 ಜನವನ್ನು ಈ ಹಡಗು ತಾಳ್ಕೊಳ್ಳೋದು ಕಷ್ಟ. ಹೇಗನ್ನೂ ನಾನು ನಿಮ್ಮ ಹತ್ರ ಈಗ ಹೇಳಿಕೊಂಡು ಹೊರಡಬೇಕು. ಇಲ್ಲೇ ಇಳ್ಕೊಂಡ್ಬಿಡ್ತೀನಿ. ಯುವರಾಜರನ್ನ ಭದ್ರವಾಗಿ ಕೊಂಡೋಗಿ ಸೇರಿಸೋದು ನಿಮ್ಮ ಜವಾಬ್ದಾರಿ. ನಿಮಗೆ ಜಾಸ್ತಿ ನಾನು ಹೇಳಬೇಕಾಗಿಲ್ಲ ಅಂತ ಹೇಳಿದರು. ಅವನ ಧ್ವನಿ ತುಂಬ ಸ್ಲೋ ಆಗಿ ಆಯಿತು. ಚಂದ್ರನ ಕಿರಣ ಅವನ ಮುಖದಲ್ಲಿ ಬಿದ್ದಾಗ ಅವನ ಕಣ್ಣುಗಳಲ್ಲಿ ಹನಿಗಳು ಬೆಳಕಾಗಿ ನಿಂತು. ಕೋಡಿಕೆರೆ ಕಾಡು ದಾಟಿದ ಮೇಲೆ ಇಳಿದು ಹೋಗ್ಬೋದಲ್ವಾ? ನನ್ನ ಕುದುರೆನೂ ಅಲ್ಲೇ ತಾನೇ ನಿಲ್ಲಿಸಿ ಇಟ್ಟಿದ್ದೀನಿ. ನಿಮಗೆ ಗುರ್ತಿದೆಯಲ್ಲ ಅಂತ ಹೇಳಿದ ಸೇಂದನಮ್ಮದ. ಬೇಡ, ನಾನು ಇಲ್ಲೇ ಇಳ್ಕೊಳ್ತೀನಿ. ಕುಳಗರ ದೇವಸ್ಥಾನದ ಪ್ರಕಾರದಲ್ಲಿ ಸ್ವಲ್ಪ ಹೊತ್ತು ಮಲಗಿ ಬಿಟ್ಟು ಬೆಳಗಾಗೋಷ್ಟರಲ್ಲಿ ಎದ್ದು ಹೊರಡ್ತೀನಿ. ಇಲ್ಲಾಂದರೆ ನಾಳೆಗೆ ಪ್ರಯಾಣ ಮಾಡೋಕ್ಕಾಗಲ್ಲ. ದಾರಿಯಲ್ಲಿ ಎಷ್ಟೆಷ್ಟು ಅಡಚಣೆಗಳು ಅಂತ ಅಂದ ವಂದಿತೇವನ್. ಪೂಂಗುಳಿ ಅಷ್ಟೊತ್ತನ್ನು ತನ್ನ ಮಡಿನಲ್ಲಿ ಭದ್ರವಾಗಿ ಇಟ್ಟಿದ್ದ ಪೊಟ್ಲವನ್ನು ಎತ್ತಿ ಅವನ ಹತ್ರ ಕೊಟ್ಲು. ಇದು ಈ ಕೊಳಗರ ದೇವಸ್ಥಾನ ಪ್ರಸಾದ. ಇದನ್ನು ತಿನ್ಬಿಟ್ಟು ನಿದ್ದೆ ಮಾಡು ಅಂತಂದ್ಲು. ನೀವುಗಳು ಏನು ಊಟ ಮಾಡಿಲ್ಲಲ್ವಾ? ನಿಮಗೆ ಬೇಡವಾ? ಕೋಡಿಕೆರೆಯಿಂದ ಸ್ವಲ್ಪ ದೂರ ಕಾಲ್ವಾಯಲ್ಲಿ ಹೋಗ್ಬಿಟ್ರೆ ಎಷ್ಟೋ ಹಳ್ಳಿಗಳು. ನಾನಾದರೂ ಸೇಂದನಾದರೂ ಹೋಗಿ ಊಟ ಸಂಪಾದನೆ ಮಾಡ್ಕೊಂಡು ಬಂದುಬಿಡ್ತೀವಿ. ನಿನ್ನ ವಿಷಯ ಆಗಲ್ಲ. ನೀನು ಒಬ್ಬರು ಕಣ್ಣಿನ್ನು ಬೀಳದೆ ಪಳೆಯಾರೆ ಹೋಗಿ ಸೇರಬೇಕಲ್ವಾ? ಹಡಗಲ್ಲಿ ಯುವರಾಜರು ಇದ್ದಾರೆ ಅನ್ನೋದನ್ನು ನೀವು ಮರ್ತು ಬಿಡಬೇಡಿ. ಈ ಹಡಗಲ್ಲಿ ಇರೋರು ಯುವರಾಜ ಅಂತ ಯಾರು ನಂಬ್ತಾರೆ? ಅದ್ರ ಬಗ್ಗೆ ವ್ಯಸನ ಪಡಬೇಡ ನೀನು. ಅದ್ರ ಬಗ್ಗೆ ನೀನು ವ್ಯಸನ ಪಡಬೇಡ. ಇದು ನಮ್ಮ ಜವಾಬ್ದಾರಿ. ನಾವು ಇಲ್ಲಿ ಓಟನ್ನು ಈ ಹಳೆಯ ಹಡಗನ್ನು ಯಾರೂ ಗಮನಿಸಲ್ಲ. ಹಾಗಾದರೆ ಸರಿ, ನಾನು ಇಲ್ಲೇ ಇಳ್ಕೊಂಬಿಡ್ತೀನಿ. ಆ ಟೈಮು ತಿರ್ಗಾನು
ಆ ಧ್ವನಿ ಕೇಳ್ತಾ ಇತ್ತು. ಇದೇನು ಅಂತ ಯುವರಾಜ ಕೇಳಿಬಿಟ್ಟು ತಿರ್ಗಾನು ಪ್ರಜ್ಞೆ ತಪ್ಪಿಬಿಟ್ರು. ಪೂಂಗುಳ್ಳಿ ಎದ್ದು ನಿಂತಳು. ಆಗಲ್ಲ, ನನ್ನಿಂದ ಆಗಲ್ಲ. ಯುವರಾಜರಿಗೆ ಗೊತ್ತಾದರೆ ನನ್ನನ್ನು ಶಮಿಸೋದಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಹಡಗಲ್ಲಿ ಇರು. ಆ ಮಂತ್ರವಾದಿಯನ್ನು ಹೊಳೆಯಿಂದ ಎತ್ತಿಬಿಟ್ಟು ಬರ್ತೀನಿ. ಈ ಕಡೆ ಇಲ್ಲಿಂದ ಆ ಜಾಗ ಹತ್ರ ತಾನೇ ಇದೆ ಅಂತ ಹೇಳಿಬಿಟ್ಟು ಹಡಗಿಂದ ಕಾಲ್ವಾಯಿನ ಕರೆಯಲ್ಲಿ ದೂಕಿದ್ಲು. ಹಾಗಾದರೆ ನಾನು ನಿನ್ನ ಜೊತೆ ಬರ್ತೀನಿ. ಆ ಪಾತಕನ ಹತ್ರ ನಿನ್ನನ್ನು ಒಬ್ಬನೇ ಬಿಡಲ್ಲ ಅಂತ ಹೇಳಿದ ಸೇಂದನಮದ. ಇಲ್ಲ ಅಮ್ಮದ, ನೀನು ಹಡಗಲ್ಲಿ ಯುವರಾಜರನ್ನು ಜಾಗ್ರತೆಯಾಗಿ ನೋಡಿಕೊಳ್ಳು. ನಾನು ಪೂಂಗುಳ್ಳಿ ಜೊತೆ ಹೋಗಿ ಬರ್ತೀನಿ. ನನಗೂ ಆ ಮಂತ್ರವಾದಿನ ನೋಡೋ ಹಾಗೆ ಕೆಲಸ ಇದೆ ಅಂತ ಹೇಳಿಕೊಂಡು ಪೂಂಗುಳ್ಳಿನ ಹಿಂಬಾಲಿಸ್ಕೊಂಡು ಬೇಗವಾಗಿ ಓಡಿದ ವಂದಿತೇವನ್. ಪೂಂಗುಳ್ಳಿ ಮನಸ್ಸಿನಲ್ಲಿ ಕಣ್ಮುಂದೆ ಆ ಮಂತ್ರವಾದಿ ಸೊಂಟದ ತನಕ ಹೊಳೆಯಲ್ಲಿ ಇರುವಾಗ ಅವನ ಸುತ್ತಿ ನರಿಗಳು ನಿಂತು ಅವನು ಕಿತ್ತು ತಿನ್ನೋ ಹಾಗೆ ಭಯಂಕರವಾದ ದೃಶ್ಯ ತೋಚ್ತಾ ಇತ್ತು. ಅದಕ್ಕೆ ಮಧ್ಯೆ ಯುವರಾಜ ಅವಳನ್ನ ನೋಡಿ, ಹೆಣ್ಣೆ ನೀನು ಕೊಲೆಪಾತಕಿ ಅಂತ ಹೇಳುವಾಗೆ ದೃಶ್ಯವನ್ನು ಕಾಣಿಸ್ಕೊಂಡಿತ್ತು. ಈ ದೃಶ್ಯಗಳು ಅವಳ ಕಾಲುಗಳಿಗೆ ತುಂಬ ಫಾಸ್ಟನ್ನು ಕೊಟ್ಟಿತ್ತು. ಮಂತ್ರವಾದಿನ ಇದ್ದಿದ್ದ ಹೊಸರಿನ ಹೊಳೆ ಬೇಗ ಬಂದು ಹತ್ತಿರ ಬಂದಳು. ಆದರೆ ಅಲ್ಲಿ ಮಂತ್ರವಾದಿನ ಕಾಣದೆ ತುಂಬ ಏಮಾರಿ ಹೋದಳು. ಹಿಂದೆ ಬಂದಿದ್ದ ವಂದಿತೇವನ ಅವಳು ಪಕ್ಕ ಬಂದಿದ್ದ ತಕ್ಷಣ ಅವಳು ನಿಂತಿದ್ದ ಕಾರಣವನ್ನು ಕೇಳಿ ತಿಳ್ಕೊಂಡ. ಬೇರೆ ಏನಾದರೂ ಒಂದು ಕೆಸರಿನ ಹೊಳೆ ಇರುತ್ತೆ, ಕೋಡಿಗೆರೆಯಲ್ಲಿ ಎಷ್ಟೋ ಹಳ್ಳಗಳಿದೆ ಅಲ್ವಾ, ನೀವು ಮರ್ತೋಗಿರುತ್ತೆ ಅಂತ ಪೊದೆಯಲ್ಲಿ ಒಂದು ಕಡೆ ಕಟ್ಟಿದ್ದ ಸೇಂದನಮ್ಮದನ್ನು ಟವಲನ್ನು ಪುಂಗುಳ್ಳಿ ಸುತ್ತಿ ತೋರಿಸಿದಳು. ಪಾಪ ಅವಳಿಂದ ಮಾತಾಡೋಕ್ಕಾಗಲಿಲ್ಲ. ಈ ಹೊಳೆನಲ್ಲಿಯೇ ಮುಳುಗಿ ಹೋಗಿರ್ತಾನೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲ ಇಲ್ಲ, ರವಿದಾಸನ್ನ ಆಗೆಲ್ಲ ಕೊಂದುಬಿಡೋಕ್ಕಾಗತ್ತಾ? ಅವನಿಗೆ 100 ಉಸಿರಾಯ್ತಲ್ಲ, ತಪ್ಪಿಸಿ ಹೋಗಿರ್ತಾನೆ ಅಂತ ಹೇಳ್ಕೊಂಡೆ ವಂದಿತೇವನ್ ಪೊದೆಯಲ್ಲಿ ಕಟ್ಟಿದ್ದ ಈ ಟವಲನ್ನು ಎತ್ತಿಕೊಂಡ. ಪೂಂಗುಳ್ಳಿಗೆ ಸಮಾಧಾನವಾಗಿ ಆ ಥರ ಹೇಳಿದ್ನೇ ಹೊರತು ಅವನ ಮನಸ್ಸಿನಲ್ಲಿ ರವಿದಾಸನ್ ಸತ್ತೇ ಹೋಗಿರ್ತಾನೆ, ಅವನಿಗೆ ಈ ಘೋರ ಮರಣ ಬೇಕಾಗಿದ್ದೆ ಅಂತ ಅಂದ್ಕೊಂಡ. ಇಬ್ಬರೂ ಅಲ್ಲಿ ನಿಲ್ಲೋದಕ್ಕೆ ಇಷ್ಟ ಯೂಸ್ ಇಲ್ಲ ಅಂತ ಅಂದ್ಕೊಂಡು ಒಂದೇ ಸತಿ ಅಂದ್ಕೊಂಡ್ರು. ಆಮೇಲೆ ಕಾಲ್ವಾಯಿನ ನೋಡಿ ನಡೆದ್ರು. ಕಾಲ್ವಾಯಿನ ಕರೆಗಳೆಲ್ಲ ಅಲ್ಲೇ 2 ಕಡೆಯೂ ಮರಗಳು ಮರೆಯಾಗಿತ್ತು. ಒಂದು ಮರಕ್ಕೆ ರೂಟನ್ನು ಹಿಡ್ಕೊಂಡು ನಿಂತು ಇಬ್ಬರು ರೂಪಗಳು ಹತ್ತಿ ನೋಡಿಸ್ತಾ ಇದ್ದಿದ್ದು ಗೊತ್ತಾಯಿತು. ಅದರಲ್ಲಿ ಒಂದು ಗಂಡಸು, ಇನ್ನೊಬ್ಬ ಹೆಣ್ಣು. ಅದು ಅಂತ ಪೂಂಗುಳ್ಳಿ ಸುತ್ತಿ ತೋರಿಸಿದಿಲ್ಲ. ಹೌದು, ಅವ್ರುಗಳು ಯಾರು ಅಂತ ಗೊತ್ತಾಯ್ತಾ? ಮಂತ್ರವಾದಿ ಒಬ್ಬನು, ಇನ್ನೊಬ್ಬ ನನ್ನ ಅಣ್ಣನ ಹೆಂಡತಿ. ನನಗೆ ಮುಂಚೆ ಅವಳು ಬಂದು ಮಂತ್ರವಾದಿನ ಬಿಡಿಸಿದ್ದಾಳೆ. ಒಳ್ಳೇದಾಯಿತು. ಒಳ್ಳೇದೇನಿಲ್ಲ. ಕಾಲ್ವಾಯಿನಲ್ಲಿ ಹಡಗು ಬರೋದನ್ನು ಅವ್ರುಗಳು ನೋಡ್ತಾ ಇದ್ದಾರಲ್ಲ, ಆ ಸಮಯ 2 ರೂಪಗಳಲ್ಲಿ ಒಂದು ತಿರುಗಿ ಇವ್ರುಗಳು ಬರೋ ದಿಕ್ಕನ್ನು ನೋಡಿತು. ತಕ್ಷಣ 2 ರೂಪಗಳನ್ನು ಪೊದೆಗಳು ಅಡಿಯಲ್ಲಿ ಮರೆಯಾಗ್ಬಿಡ್ತು. ಅಯ್ಯೋ, ಅವ್ರುಗಳು ನಮ್ಮನ್ನು ನೋಡಿಬಿಟ್ರು. ಮಾತಾಡದೆ ನನ್ನ ಜೊತೆ ಬಾ, ನಾನೊಂದು ಯುಕ್ತಿ ಮಾಡ್ತಾಯಿದ್ದೀನಿ. ನಾನು ಏನು ಮಾಡಿದ್ದೀನಿ ಹೇಳಿದ್ರೂ ಆಶ್ಚರ್ಯ ಪಡಬೇಡ, ನನ್ನನ್ನು ಅಂಟಿಸ್ಕೊಂಡೆ ಮಾತಾಡು ಅಂತ ಹೇಳಿದ ವಂದಿತೇವನ್. ಇಬ್ಬರೂ ಮೇಲೆ ಹೇಳಿದ ರೂಪಗಳು ನಿಂತಿದ್ದ ಜಾಗಕ್ಕೆ ಸಮೀಪವಾಗಿ ಹೋದರು. ಆ ಜಾಗವನ್ನು ಸ್ವಲ್ಪ ದಾಟಿ ಆ ಕಡೆ ಹೋಗಿ ಕಾಲ್ವಾಯಿನ ಕೊನೆಯಲ್ಲಿ ನಿಂತು ಕಾಲ್ವಾಯಿನ ಕೊನೆಯಲ್ಲಿ ಕೂತ್ಕೊಂಡ್ರು. ಹಿಂದೆ ಪೊದೆಯಲ್ಲಿ ಮರೆಯಾಗಿದ್ದವರು ಅವ್ಗಳ ಮಾತು ಚೆನ್ನಾಗಿ ಕೇಳುತ್ತೆ ಅಂತ ಹೇಳಿ ವಂದಿತೇವ ನಿಶ್ಚಯ ಮಾಡಿಕೊಂಡ. ಪೂಂಗುಳ್ಳಿ, ಇದ ನೋಡು, ಯಾಕೆ ವಿಚಾರ ಪಡ್ತೀಯ? ಮಂತ್ರವಾದಿ ಸತ್ತು ಹೋಗಿದ್ದೆ ಕ್ಷೇಮ ಅಂತಂದ ವಂದಿತೇವನ್. ಅಯ್ಯೋ, ಏನು ಭಯಂಕರವಾದ ಸಾವು ಅಂತಂದಳು ಪೂಂಗುಳ್ಳಿ. ಕೊಲೆ ಮಾಡಿಬಿಟ್ಟು ಇದೇನು ಪರಿದಾಪ? ಅಯ್ಯೋ, ನಾನಾ ಕೊಲೆ ಮಾಡಿದೆ? ಮತ್ತೆ ಅವನು ಹೊಳೆಯಲ್ಲಿ ಬೀಳೋ ಹಾಗೆ ಮಾಡಿದ್ಯಾರು ನಿಂತಾನೆ? ದಿಢೀರಂತ ಆಮೇಲೆ ನಿನಗೆ ಪಶ್ಚಾತ್ತಾಪ ಬಂದುಬಿಟ್ಟಿದೆ. ತಪ್ಪಿಸೋಣ ಅಂತ ಹೇಳಿ ಬಂದೆ. ಅಷ್ಟರಲ್ಲಿ ಅವನ್ನ ಕೆಸರು ನುಂಗ್ಬಿಡ್ತು. ತಪ್ಪಿಸೋಕ್ಕಾಗತ್ತಾನೆ ಬಂದಿಯೋ ಅಥವಾ ಸತ್ತೋಗಿದ್ದಾನೆ ಅಂತ ನೋಡ್ಕೊಳ್ಳೋಕ್ಕೆ ಬಂದಿಯೋ? ಯಾರು ಕಂಡಿದ್ದಾರೆ ನಿನ್ನನ್ನು? ಯಾರು ನನ್ನನ್ನು ಹಿಂಬಾಲಿಸ್ಕೊಂಡು ಬರೋಕ್ಕೆ ಹೇಳಿದ್ದು? ಬಂದಿದ್ದಾನೆ. ನೀನು ಮಾಡಿದ ಕೊಲೆ ಬಗ್ಗೆ ನನಗೆ ಗೊತ್ತಾಯಿತು. ಅಡಿ ಕೊಲೆಪಾತಗಿ? ನಾನಾ ಕೊಲೆಪಾತಗಿ? ಹೌದು, ನೀನು ಕೊಲೆಪಾತಗಿನೇ. ನಾನು ಮಾತ್ರ ಯೋಗ್ಯ ಅಂತ ಹೇಳ್ತೀನ? ಅದನ್ನೂ ಇಲ್ಲ. ನಾನು ಯುವರಾಜರನ್ನು ಕಡಲಲ್ಲಿ ಮುಳುಗಿಸಿ ಸಾಯಿಸಿಬಿಟ್ಟೆ. ನಿನ್ನ ಮಂತ್ರವಾದಿಯನ್ನು ಕೆಸರಲ್ಲಿ ಅಮುಕಿ ಕೊಂದುಬಿಟ್ಟೆ. ಅದಕ್ಕೂ ಇದಕ್ಕೂ ಸರಿ ಹೋಯಿತು. ನಾನು ಮಾಡಿದ ಕೊಲೆ ಬಗ್ಗೆ ನೀನು ಹೊರಗಡೆ ಹೇಳಬೇಡ. ನೀನು ಮಾಡಿದ ಕೊಲೆ ಬಗ್ಗೆ ನಾನು ಯಾರ ಹತ್ರ ಹೇಳಲ್ಲ. ಯುವರಾಜರನ್ನು ಕೊಂದವನು ನೀನೇನ? ಸ್ವಲ್ಪ ಮುಂಚೆ ಅವ್ರನ್ನ ನೋಡಲೇ ಇಲ್ಲ ಅಂತ ಹೇಳಿದೆಯಲ್ಲ? ಬೇಕು ಅಂತಲೇ ಹಾಗೆ ಹೇಳಿದೆ. ಇನ್ಮೇಲೂ ಹಾಗೇ ನಿನ್ನ ಹತ್ರ ಸುಳ್ಳು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಕೂರಿ ಹೇಳಿದ್ದನ್ನು ಒಪ್ಕೋತೀಯಾ ಇಲ್ವಾ? ಆಗಲ್ಲ ಅಂತ ಹೇಳಿ ನಾನು ಹೇಳಿದರೆ ತಕ್ಷಣ ನಂದಿನಿ ದೇವಿ ಹತ್ರ ಹೋಗಿ ನಿನ್ನ ಮಂತ್ರವಾದಿಯನ್ನು ಕೆಸರಲ್ಲಿ ಅಮುಕಿ ಕೊಂದಿದ್ದನ್ನು ನಾನು ಹೇಳಿಬಿಡ್ತೀನಿ. ನಾನು ಮಾಡಿದ್ದ ಕೊಲೆಗೆ ಸಾಕ್ಷ್ಯ ಇಲ್ಲ, ನಿನ್ನ ಕೊಲೆಗೆ ಸಾಕ್ಷ್ಯ ಇದೆ. ನಂದಿನಿ ನನ್ನನ್ನು ಏನು ಮಾಡಿಬಿಡ್ತಾಳೆ? ಬೇರೆ ಏನು ಮಾಡಲ್ಲ. ನಿನ್ನ ಭೂಮಿಯಲ್ಲಿ ಕತ್ತು ತನಕ ಹಂಗೆ ಅಮುಕಿಟ್ಟು ಆನೆಯನ್ನು ಕಾಲಿಂದ ಒಡೆಯೋ ಹಾಗೆ ಮಾಡ್ತಾಳೆ. ಅಯ್ಯೋ, ಏನು ಭಯಂಕರ! ಬೇಡ ಅಂದರೆ ನಾನು ಹೇಳೋ ಹಾಗೆ ಒಪ್ಕೊ.
ಏನು ಮಾಡಬೇಕು, ಅದು ನಿನ್ನ ಮಾವ ಕೊಂಡು ಬರ್ತಾ ಇದ್ದಾನಲ್ಲ ಆ ಹಡಗನ್ನೆಲ್ಲ ಎತ್ತಿಸ್ಕೊಳ್ಳು. ಇಬ್ಬರೂ ಸೀದಾ ಲಂಕೆಗೆ ಹೋಗ್ಬಿಡ್ಬೇಕು. ಅಲ್ಲಿ ಹೋಗಿ ನಿನ್ನ ಯುವರಾಜರನ್ನ ನೆನೆಸ್ಕೊಂಡು ಅಳುತ್ತಾ ಇರು. ಯಾತಕ್ಕೋಸ್ಕರ ನಾನು ಲಂಕೆ ಹೋಗಬೇಕು, ಇಲ್ಲೇ ಇದ್ದರೆ ನಿನಗೇನು, ನೀವು ಹೋಗಿ ಪಳವೇಟರು ಹೇಳ್ತಾರೆ ನನ್ನ ಬಗ್ಗೆ ಹೇಳ್ಬಿಟ್ಟು ಅಂದರೆ ಅವ್ರಿಗೆ ಏನೇ ಇದ್ರೂ ಯುವರಾಜರ ಮೇಲೆ ಅಭಿಮಾನ ಉಂಟು, ನನ್ನನ್ನು ಸೇಡು ತೀರಿಸ್ಕೊಳ್ಳೋಕೆ ನೋಡ್ತಾರೆ. ನನಗೆ ಈ ಲೋಕದಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ. ಅಯ್ಯೋ ಪಾಪಿ, ಯುವರಾಜರನ್ನ ಯಾಕೆ ನೀನು ಕೊಂದೆ, ಅದನ್ನಾದರೂ ಹೇಳಿಬಿಡು. ಹೇಳಿದರೆ ಏನು, ಚೆನ್ನಾಗಿ ಹೇಳ್ತೀನಿ. ಯುವರಾಜರನ್ನು ಅವರ ಅಕ್ಕನೂ ಸೇರಿ ಆದಿತ್ಯ ಕರಿಗಾಲನ ರಾಜ್ಯವನ್ನು ಕಿತ್ಕೊಳ್ಳೋಕ್ಕೆ ಸಂಚು ಮಾಡಿದರು. ಆದಿತ್ಯ ಕರಿಗಾಲ ನನ್ನ ಯಜಮಾನ, ಅವರ ವಿರೋಧಿ ನನ್ನ ವಿರೋಧಿ. ಹಾಗಾಗಿ ಈ ಯುವರಾಜನ್ನ ಕೊಂದೆ, ಗೊತ್ತಾಯ್ತಾ? ಈ ಮಹಾಪಾಪಕ್ಕೆ ನೀನು ದಂಡನೆ ಅನುಭವಿಸ್ತೀಯ. ಅದ್ರ ಬಗ್ಗೆ ನೀನೇನು ಯೋಚನೆ ಪಡಬೇಡ. ನಾನು ಹೇಳಿದ ಹಾಗೆ ನೀನು ಮಾಡ್ತೀಯೋ ಇಲ್ವೋ, ಮಾಡದೇ ಇಲ್ಲದೆ ಬೇರೆ ಏನು ದಾರಿ, ಅದು ಹಡಗಿದೆ. ನಾನು ಹಡಗು ಬರ್ತಾ ಇದ್ದೆ, ನಾನು ಹೋಗಿ ಹತ್ತಿಸ್ಕೋತೀನಿ. ಇಲ್ಲಿ ನೋಡು, ನನ್ನ ಚೆನ್ನಾಗಿ ಕೇಳ್ಕೊ. ಹಡಗಲ್ಲಿ ಹತ್ತಿದ ತಕ್ಷಣ ಸೀದಾ ಕಡಲನ್ನು ನೋಡಿ ಹೋಗಬೇಕು. ಕೋಡಿಕೆರೆ ಪಕ್ಕ ತಿರುಗಿದೆಯೋ ನಿನ್ನ ಗತಿ ಅದೋ ಗತಿನೇ. ಇಲ್ಲೇ ಇದ್ದು ನಾನು ನಿಮ್ಮ ಹಡಗನ್ನು ನೋಡ್ತಾ ಇರ್ತೀನಿ. ಹಡಗು ಕಡಲನ್ನು ಸೇರಿದ ಮೇಲೆ ನಾನು ಇಲ್ಲಿಂದ ಜರುಗ್ತೀನಿ. ಸರಿ ಸರಿ, ಇಲ್ಲೇನೇ ಇರು. ನಿನ್ನ 100 ನರಿಗಳು ಕಿತ್ತು ತಿನ್ನಲಿ. ವಂದಿತೇವನ್ ಮಾಡಿದ ಸಿಗ್ನಲ್ಲಿಂದ ನೋಡಿಬಿಟ್ಟು ಪೂಂಗುಳ್ಳಿ ಅಲ್ಲಿಂದ ಬೇಗ ಹೋಗಿ ಹಡಗಲ್ಲಿ ಎತ್ತಿಸ್ಕೊಂಡ್ಳು. ಹಡಗ ಮೇಲೆ ಹೋಯ್ತು. ವಂದಿತೇವನ ಅವಳ ಹತ್ರ ಹೇಳಿದ ಹಾಗೆ ಅಲ್ಲೇ ಕೂತಿದ್ದ. ಅರ್ಧ ಕ್ಷಣ ಹೋಯಿತು. ಹಡಗು ಕಾಲ್ವಾಯಿನಲ್ಲಿ ತುಂಬ ದೂರ ತನಕ ಹೋಗಿ ಮರೆಯಾಗ್ಬಿಡ್ತು. ದಿಢೀರಂತ ವಂದಿತೇವನ ಹಿಂದೆಯಿಂದ ಹಾ 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 ಅಂತ ಒಂದು ಭಯಂಕರವಾದ ನಗು ಕೇಳಿತ್ತು. ವಂದಿತೇವನ್ ಶಾಕ್ ಆಗಿದ್ದ ಹಾಗೆ ಪಾಸಾಂಗ ಮಾಡಿಕೊಂಡು ಟಕ್ಕಂತ ಎದ್ದು ನಿಂತ. ಮಂತ್ರವಾದಿ ಪೊದೆಗಳ ಮಧ್ಯದಿಂದ ಎದ್ದು ನಿಂತು ದೆವ್ವ ನಗೋ ಹಾಗೆ ಭಯಂಕರವಾಗಿ ನಗ್ದ. ಅಯ್ಯೋ ಪಿಚಾಚು ಅಂತ ಹೇಳಿಬಿಟ್ಟು ವಂದಿತೇವನ್ ಅಲ್ಲಿಂದ ಓಡೋದ. ಇಷ್ಟರಲ್ಲಿ ಸಂಚಿಕೆ 8 ಮುಗಿಯಿತು. 9ನೇ ಸಂಚಿಕೆ. ಬೆಳಗಾಯಿತು. ಅಲ್ಲಿ ಇಲ್ಲಿ ಪಕ್ಷಿಗಳೆಲ್ಲ ಗಾನ ಹಾಡಿಕೊಂಡು ಸುತ್ತಾ ಇತ್ತು. ಮರಗಿಡಗಳಲ್ಲಿ ಹೂವುಗಳೆಲ್ಲ ಬಿಡಿಸಿ ಎಲ್ಲಿಂದನೋ ದುಂಬಿಗಳೆಲ್ಲ ಬಂದು ಅದರಲ್ಲಿ ಸುತ್ತಕೊಂಡು ಸಂತೋಷ ಪಡ್ತಾಯಿತ್ತು. ಆ ಓಡೆಯಲ್ಲಿ ಹಡಗು ಮೆತ್ತಗೆ ಹೋಗ್ತಾ ಇತ್ತು. ಪಕ್ಷಿಗಳ ಗೋಷ್ಠಿ ಗಾನಕ್ಕೆ ಜೊತೆಗೆ ತುಡುಪು ನೀರನ್ನು ತಳ್ಳುವ ಸಲಸಲ ಶಬ್ದನೂ ಪೂಂಗಿಳಿನ ಕಿವಿಗಳಲ್ಲಿ ಬಿತ್ತು. ಶಾಕಾಗಿ ಕಣ್ಣು ಎಚ್ಚರ ಆದಳು. ಒಂದು ಗಿಡದಲ್ಲಿ ಒಡೆದಿದ್ದ ನೀಲಿ ನೀರ ಮೊಗ್ಗುಗಳು ಅಲ್ಲೆಲ್ಲೇ ಹರಳಿದ ಹಾಗೆ ಅವಳು ಕಣ್ಣುಗಳು ತೆಗೆಯಿತು. ಎದುರುಗಡೆ ಯುವರಾಜರನ್ನ ಚಿನ್ನದ ಮುಖ ಕಾಣಿಸ್ಕೊಂಬಿಟ್ಟಿತ್ತು. ಅವರು ಇನ್ನೂ ನಿದ್ದೆ ಮಾಡ್ಕೊತಾ ಇದ್ದರು. ನಿದ್ದೆ ತಾನ ಅಲ್ಲ, ಜ್ವರ ವೇಗದಲ್ಲಿ ಇನ್ನೂ ಹಂಗೆ ಏನು ಫೀಲಿಂಗ್ ಇಲ್ಲದೆ ಇದ್ದಾರಾ ಗೊತ್ತಿಲ್ಲ. ಆದ್ರೂ ಅವರ ಮುಖ ಎಷ್ಟು ಪ್ರಕಾಶವಾಗಿದೆ. ಆ ಕಡೆ ಸೇಂದನಾಮದನ್ ತುಡುಪನ್ನು ತಳ್ಕೊಂಡಿದ್ದ. ಪೂಂಗುಳ್ಳಿ ಯಾಕೆ ಅಷ್ಟರಲ್ಲಿ ಎದ್ದು ಎಚ್ಚರಿಸಿ ಮಾಡಿಕೊಂಡೆ, ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು ತಾನೆ ಅಂತಂದ್ಲು. ಪೂಂಗುಳ್ಳಿ ನಗೆ ಮಾಡಿದ್ಲು. ಮೊಗದಿಲ್ಲಿಂದ ತುಟಿಗಳಲ್ಲಿ ಮಾತ್ರ ಆ ನಗು ಇಲ್ಲ. ಅವಳ ಮೈಯೆಲ್ಲ ಒಂಥರ ನಗೆ ಅರಳಿತು. ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲೇ ಬೆಳೆದವಳು ಪೂಂಗುಳ್ಳಿ. ಆದ್ರೂ ಪಕ್ಷಿಗಳ ಗಾನನೂ ದುಂಬಿಗಳ ಗೀತನೂ ಎಷ್ಟು ಇಂಪಾಗಿ ಅವಳ ಕಿವಿನಲ್ಲಿ ಯಾವತ್ತೂ ಧ್ವನಿಸಿಲ್ಲ. ಮಾವ, ಒದೇ ರಾಗದಲ್ಲಿ ಒಂದು ಹಾಡು ಹೇಳು ಅಂತ ಅಂದಳು ಪೂಂಗುಳ್ಳಿ. ನೀನಿರೋ ಕಡೆ ನಾನು ಬಾಯಿ ತೆಗಿತೀನ, ನೀನೇ ತಾನೇ ಹಾಡು ಅಂತ ಅಂದ ಸೇಂದನಮ್ದ. ರಾತ್ರಿ ಕತ್ಲೆಯಾಗಿದ್ದ ಕಾಡಿನಲ್ಲಿ ಹಾಡಿದ್ದೀಯಲ್ಲ, ಕಾರ್ಯನಿಮಿತ್ತವಾಗಿ ಹಾಡಿದೆ, ಇವಾಗ ನೀನು ಹಾಡು. ನನಗೂ ಹಾಡಬೇಕಂತಲೇ ಆಸೆ ಇದೆ, ಆದರೆ ಯುವರಾಜರಿಗೆ ತೊಂದರೆ ಆಗಿಬಿಡತ್ತೆ ಅಲ್ವಾ? ನನಗೇನು ತೊಂದರೆ ಇಲ್ಲ, ಇಬ್ಬರು ಸೇರಿ ಹಾಡಿ ಅಂತ ಅಂದರು ಯುವರಾಜರು. ಪೂಂಗುಳ್ಳಿ ನಾಚಿಕೆಯಿಂದ ತಲೆ ಬಗ್ಗಿಸ್ಕೊಂಡ್ಳು. ಹಡಗು ಎಲ್ಲಿ ಹೋಗ್ತಾ ಇದೆ ಅಂತ ಯುವರಾಜರು ಕೇಳಿದರು. ನಾಗಪಟ್ಟಣ ಸೂಡಮಣಿ ವಿಗಾರಕ್ಕೆ ಅಂತ ಅಂದಳು ಪೂಂಗುಳ್ಳಿ. ಹಾಗಾದರೆ ರಾತ್ರಿ ನಾನು ಕಂಡಿದ್ದು ಕೇಳಿದ್ದು ಎಲ್ಲ ಕನಸಲ್ವಾ, ನಿಜಾನ? ಹೌದಯ್ಯ, ಇದೋ ಇವ್ರು ತಾನೇ ನಿಮ್ಮ ಅಕ್ಕನಿಂದ ಸುದ್ದಿ ತೊಗೊಂಬಂದವರು. ಎಳೆಪ್ರಾಟಿ ಹೇಳಿದ್ನೆಲ್ಲ ವಿವರವಾಗಿ ಹೇಳು ಅಮುದ. ನನ್ನನ್ನು ಬುದ್ಧ ಸಂಘದಲ್ಲಿ ಸೇರು ಹಾಗೆ ತಾನೇ ನನ್ನ ಅಕ್ಕ ಹೇಳಿ ಕಳಿಸಿದರು. ಇದಕ್ಕೆ ಏನು ಆನ್ಸರ್ ಹೇಳೋದು ಅಂತ ಅಮುದ ಯೋಚನೆ ಮಾಡಿದಾಗ ಕುದುರೆಯನ್ನು ಕಾಲಡಿ ಶಬ್ದ ಕೇಳಿತ್ತು. ಪೂಂಗುಳ್ಳಿ ಸೇಂದನಮ್ದನ್ ಇಬ್ಬರೂ ಶಾಕ್ ಆದರು. ಯುವರಾಜರ ಮುಖದಲ್ಲಿ ಮಾತ್ರ ಏನು ಚೇಂಜ್ ಇಲ್ಲ. ನನ್ನ ಗೆಳೆಯ ಎಲ್ಲಿ, ವಾನರ್ಗುಳತ್ತು ವೀರ ಅಂತ ಹೇಳಿ ಯುವರಾಜರು ಕೇಳಿದರು. ಕೇಳಿಬಿಟ್ಟು ಕಣ್ಣುಗಳನ್ನ ಮುಚ್ಕೊಂಡ್ರು. ಸ್ವಲ್ಪ ಹೊತ್ತುಗಳ ಕುದುರೆ ಮೇದಿಂದ ವಂದಿತೇವನ್ ಇಳಿದ. ಹಡಗು ನಿಂತಿತ್ತು. ವಂದಿತೇವನ್ ಕುದುರೆ ಮೇದಿಂದ ಇಳಿದು ಬಂದ. ಏನು ವಿಶೇಷ ಅಲ್ಲ, ನೀವು ಭದ್ರವಾಗಿದ್ದೀರಾ ಅಂತ ನೋಡ್ಕೊಂಡು ಹೋಗೋಕೆ ಬಂದೆ. ಇನ್ಮೇಲೆ ಅಪಾಯ ಏನೂ ಇಲ್ಲ ಅಂತ ಅಂದ ವಂದಿತೇವನ್. ಮಂತ್ರವಾದಿ ಅಂತ ಪೂಂಗುಳ್ಳಿ ಕೇಳಿದ್ಲು. ಈ ಹಡಗಲ್ಲಿ ಯುವರಾಜ ಇದ್ದಾರೆ ಅನ್ನೋ ಅನುಭವನೇ ಅವನಿಗಿಲ್ಲ. ನಾನು ಹೇಳಿದ್ದೆಲ್ಲ ಅವನು ಹಾಗೆ ನಂಬಿಬಿಟ್ಟ. ಅವನು ನೋಡಿದೆ, ಆದರೆ ಅವನ ದೆವ್ವವನ್ನು ನೋಡಿದ ಹಾಗೆ ನಾನು
ಪಾಸಾಂಗು ಮಾಡಿದೆ. ನಿನ್ನ ಹಾಗೆ ಒಂದು ಸುಳ್ಳು ಹೇಳೋವನ್ನ ನಾನು ನೋಡೇ ಇಲ್ಲ. ಸುಳ್ಳು ಅಂತ ಹೇಳಬೇಡ, ಕಲ್ಪನಾ ಶಕ್ತಿ ಅಂತ ಹೇಳು. ಯುವರಾಜ ಹೇಗಿದ್ದಾರೆ? ಮಧ್ಯೆ ಮಧ್ಯೆ ಎಚ್ಚರ ಮಾಡಿಕೊಂಡು 2 ಮಾತು ಹೇಳ್ತಾರೆ. ಆಮೇಲೆ ಅವ್ರಿಗೆ ಪ್ರಜ್ಞೆ ತಪ್ಪಿಬಿಡ್ತಾರೆ. ಈ ಜ್ವರನೇ ಹಾಗೇನೆ. ಎಷ್ಟು ದಿನಕ್ಕೆ ಇರುತ್ತೆ? ಕೆಲವು ಸತಿ 1 ತಿಂಗಳು ಕೂಡ ಇರುತ್ತೆ. ಚೂಡಾಮಣಿ ವಿಗಾರದಲ್ಲಿ ಭದ್ರವಾಗಿ ಕೊಂಡೋಗಿ ಸೇರಿಸ್ಬಿಡಿ. ಭಿಕ್ಷುಗಳು ವೈದ್ಯ ಮಾಡಿದರೆ 2 ವಾರದಲ್ಲಿ ಗುಣ ಮಾಡಿಬಿಡ್ತಾರೆ. ಜಾಗ್ರತೆ ಪುಂಗುಳಿ, ನಿನ್ನೆ ನಂಬಿನೇ ಯುವರಾಜರನ್ನು ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನ ಮಾವ ಎಲ್ಲಾದರೂ ದೇವಸ್ಥಾನ ಗೋಪುರವನ್ನು ನೋಡಿದ್ರೆ ದೇವರ ಹಾಡಿಕೊಂಡು ಸ್ವಾಮಿ ದರ್ಶನಕ್ಕೆ ಹೋಗ್ಬಿಡ್ತಾನೆ. ಚೇಂದನಮ್ದ ನಿನ್ನಿಂದ ಜೊತೆ ಆದಮೇಲೆ ಆ ಥರ ಎಲ್ಲ ಮಾಡೋದಿಲ್ಲ. ಶಿವಕಂಗರ್ಯ ಮಾಡೋ ಆಸೆ ಕೂಡ ನನಗೆ ಕಮ್ಮಿ ಆಗಿಬಿಡ್ತು ಅಂತಂದ. ಯಾತಕ್ಕೆ ಕಮ್ಮಿ ಆಗಿಬಿಡ್ತು? ಈ ಹೆಣ್ಣಿನಿಂದನಾ? ನಿಜವನ್ನು ಹೇಳು. ಸೇಂದನಮ್ಮದನ್ನು ಕಿವಿನಲ್ಲಿ ಹಾಕ್ಕೊಳ್ದೆ. ಕುದುರೆಯನ್ನು ನಾನು ಹೇಳಿದ ಜಾಗದಲ್ಲಿ ಕಂಡುಹಿಡಿದೆಯಾ ಅಂತ ಕೇಳಿದ. ಕುದುರೆ ನನ್ನನ್ನು ಕಂಡುಹಿಡಿದ್ಬಿಡ್ತು. ಇದು ನಾನು ನಿನ್ನ ಹತ್ರ ತಂಜೆನಲ್ಲಿ ಬಿಟ್ಬಿಟ್ಟು ಬಂದ ಕುದುರೆ ಅಲ್ವಾ? ಹೌದು. ಕತ್ಲೆಯಲ್ಲಿ ಇದು ಒತ್ತಾದ ಕಾಡು ಒಳಗೆ ನನ್ನನ್ನು ನೋಡಿಬಿಟ್ಟು ಹಂಗೆ ಮಾಡಿತ್ತು. ಅರಬಿಯರ್ಗಳ ಹತ್ರ ನಾನು ಸಿಕ್ಕಾಕೊಂಡಿದ್ದಲ್ಲಿ ಒಂದು ವಿಷಯ ತಿಳ್ಕೊಂಡೆ ಅಮುದ. ಕುದುರೆಗಳನ್ನು ಬರೀ ಕಾಲಿಂದ ಓಡುವ ಹಾಗೆ ಮಾಡೋದು ಪಾಪ. ಅದನ್ನು ಕಾಲಲ್ಲಿ ಈ ಕಬ್ಬಣ ಕವಸ ಹಾಕಿ ಓಡಿಸ್ಬೇಕು. ಮೊದಲು ನಾನು ನೋಡುವ ಒಂದು ತಚ್ಚನ ಪಟ್ಟರೆಯಲ್ಲಿ ಇದಕ್ಕೆ ಕವಚ ಹೊಡಿಯೋಕ್ಕೆ ಹೇಳ್ತೀನಿ. ಸರಿ ಅದೆಲ್ಲ ಬಗ್ಗೆ ಮಾತಾಡೋಕ್ಕೆ ಇವಾಗ ಗೊತ್ತಿಲ್ಲ. ತಿರ್ಗಾನು ನಿಮ್ಮನ್ನು ಯುವರಾಜರನ್ನ ನೋಡ್ತೀನೋ ಏನೋ ನನಗೆ ಗೊತ್ತಿಲ್ಲ. ಯುವರಾಜರು ತಿರ್ಗಾ ಎಚ್ಚರ ಆದರೆ ನಾನು ಪಳೆಯಾರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಬೇಗ ನಿಮಗೆ ಸುದ್ದಿ ಕಳಿಸೋದಾಗೇನು ಹೇಳಿ. ಆವಾಗ ತಾನೇ ನೆಮ್ಮದಿಯಿಂದ ಇರ್ತಾರೆ. ವಂದಿತೇವನ ಕುದುರೆಯನ್ನು ಬಿಟ್ಕೊಂಡು ಹೋದ. ಬೇಗ ಇವ್ರುಗಳ ಕಣ್ಣಿಂದ ಅವನು ಮರೆಯಾದ. 2 ಕಡೆಯೂ ತಾಳೆ ಪೊದೆಗಳು ಇದ್ದಿದ್ದ ಓಡೆ ಕಾಲನ್ನು ತನಕ ಹಡಗು ಹೋಗ್ತಾ ಇತ್ತು. ಚಿನ್ನದ ಕಲರಾಗಿ ತಾಳೆ ಹೂಗಳನ್ನು, ವರ್ಣದ ಹೂಗಳನ್ನು 2 ಕಡೆಯೂ ತುಂಬಿತ್ತು. ಅವುಗಳ ಸುವಾಸನೆ ಒಂಥರ ಕಿಕ್ಕನ್ನು ಉಂಟು ಮಾಡಿತ್ತು. ಕೆಲವು ಕಡೆ ಓಡೆ ಕರೆಯಲ್ಲಿ ಹೊಂಗೆ ಮರಗಳು ಬೆಳೆದಿತ್ತು. ಕೆಲವು ಕಡೆ ಕಡಂಬ ಮರಗಳು ಇತ್ತು. ಮುತ್ತಿನ ಹಾಗೆ ಇದ್ದ ಹೊಂಗೆ ಹೂಗಳನ್ನು, ಕುಂಕುಮ ವರ್ಣ ಇದ್ದ ಕಡಂಬ ಹೂಗಳನ್ನು ಓಡೆ ಕರೆಯಲ್ಲಿ ಹಾಗೇ ಸುರಿದಿತ್ತು. ಭೂಲೋಕದಿಂದ ಪುಣ್ಯಶಾಲಿಗಳು ಸ್ವರ್ಗಕ್ಕೆ ಹೋಗೋ ದಾರಿ ಅಂತೂ ಇದ್ದರೆ ಅದು ಈಗ ತಾನೇ ಇರುತ್ತೆ ಅಂತ ಪುಂಗುಳಿಗೆ ಅನಿಸುತ್ತೆ. ಮಧ್ಯೆ ಹಳ್ಳಿಗಳು ಕಾಣಿಸ್ಕೊಂಡ ಕಡೆ ಸೇಂದನಮ್ಮದನ್ನು ಹೋಗಿ ಯುವರಾಜರಿಗೆ ಹಾಲು, ಪುಂಗುಳಿಗೆ ಊಟ ಈಸ್ಕೊಂಡು ಬಂದ. ಯುವರಾಜ ಕಣ್ಣು ಎಚ್ಚರವಾಗಿ ಇದ್ದಾಗೆಲ್ಲ ಪೂಂಗುಳಿ ಸ್ವಲ್ಪ ಸರಿಸಿ ನಿಂತಳು. ಸೀದಾ ಅವ್ರನ್ನ ನೋಡೋಕ್ಕಾಗದೆ ಅಲ್ಲಿ ಇಲ್ಲಿ ನೋಡಿದ್ಲು. ಅವರು ಪ್ರಜ್ಞೆ ಇಲ್ಲದೆ ಇದ್ದ ಸಮಯದಲ್ಲಿ ಅವ್ರ ಮುಖವನ್ನೇ ನೋಡ್ತಾ ಇದ್ಲು. ಸೇಂದ್ರನ ಜೊತೆ ಏನೇನೋ ವಿಷಯಗಳನ್ನು ಮಾತಾಡಿಕೊಂಡು ಇದ್ಲು. ಕೆಲವೇ ಸತಿ 2 ಜನ ಇಬ್ಬರೂ ಸೇರಿ ಹಾಡಿ ಖುಷಿಪಟ್ಟರು. ಸೇಂದ್ರನಮ್ಮದನ್ನು ಊಟ ಹುಡುಕೊಂಡು ಹಳ್ಳಿಗಳಿಗೆ ಹೋದ ಸಮಯದಲ್ಲಿ ಪೂಂಗುಳಿ ಯುವರಾಜರನ್ನ ಹಣೆಯನ್ನು ಸರಿಸಿಕೊಟ್ಟು ತಲೆಯನ್ನು ಹಾಗೆ ಮಾಡಿ ಅವ್ರಿಗೆ ಸೇವೆ ಮಾಡಿದಳು. ಆವಾಗೆಲ್ಲ ಅವಳು ಮನಸ್ಸು ಹುಕ್ಕಿ ಮೈಯೆಲ್ಲ ಪರವಶವಾಗಿ ಇತ್ತು. ಈ ಥರ ಅವಳು ಎಷ್ಟೆಷ್ಟೋ ಪೂರ್ವ ಜನ್ಮಗಳಲ್ಲಿ ಅವ್ರಿಗೆ ಸೇವೆ ಮಾಡಿದ ಹಾಗೆ ಅನಿಸ್ಕೊಂಡಿತ್ತು. ರೂಪ ಇಲ್ಲದೆ ಸಾವಿರ ನೆನಪುಗಳು ರೆಕ್ಕೆಗಳನ್ನು ಹೊಡ್ಕೊಂಡು ಚಡಚಡ ಅಂತ ಅವಳು ಮನಸ್ಸಿನಲ್ಲಿ ಗುಂಪಾಗಿ ಬಂದು ಹೊರಗೆ ಹೋಗ್ತಾ ಇತ್ತು. ಒಂದು ರಾತ್ರಿ ಒಂದು ಹಗಲು ಅವರುಗಳು ಆ ಓಡೆಕಾಲಿನಿಂದ ಹಡಗಲ್ಲಿ ಪ್ರಯಾಣ ಮಾಡಿದರು. ಪೂಂಗುಳಿನ ಸೇಂದನಮ್ಮದನ್ನು ಒಬ್ಬರು ಬಿಟ್ಟರೆ ಒಬ್ಬರು ತುಡುಪನ್ನು ಹಾಕಿಕೊಂಡು ಆವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಇದ್ದರು. ಮಲ್ಕೊಂಡಿದ್ದ ಸಮಯದಲ್ಲಿ ರೂಪ ಗೊತ್ತಿಲ್ಲದೆ ಇಂಪಾದ ಕನಸುಗಳು ಎಲ್ಲವನ್ನು ಪೂಂಗುಳಿ ಕಾಣಿಸ್ಕೊಂಡ್ಳು. ಮಾರನೇ ದಿವಸ ಸೂರ್ಯೋದಯ ಸಮಯದಲ್ಲಿ ಲೋಕವೇ ಹೊಂಗಮ್ಮಣ್ಣವಾಗಿ ಇದ್ದ ಟೈಮಲ್ಲಿ ಹಡಗು ನಾಗಪಟ್ಟಣವನ್ನು ಸೇರಿತು. ನಾಗಪಟ್ಟಣದ ಪಕ್ಕದಲ್ಲಿ ಒಂದು ಓಡೆ ಹತ್ರ ಒಂದು ರೂಟು ಬೇರೆಯಾಗಿ ಹೋಗಿ ಚೂಡಾಮಣಿ ವಿಗಾರಕ್ಕೆ ಸೀದಾ ಹೋಯಿತು. ಆ ದಾರಿಯಿಂದ ಹಡಗನ್ನು ಬಿಟ್ಕೊಂಡು ಹೋದರು. ಬುದ್ಧ ವಿಗಾರದ ಹಿಂಭಾಗದಲ್ಲಿ ಕೊಂಡೋಗಿ ನಿಲ್ಲಿಸಿದರು. ಅಂತಹ ಸಮಯ ಹೆಸರಾಗಿದ್ದ ಚೂಡಾಮಣಿ ವಿಗಾರದಲ್ಲಿ ಏನೋ ಒಂದು ಕನ್ಫ್ಯೂಸ್ ನಡೀತಾ ಇತ್ತು. ವಿಕಾರದ ವಾಸದಲ್ಲಿ ಬಾಗಿಲಲ್ಲಿ ಜನ ಗುಂಪು ಶಬ್ದ ಕೇಳ್ತಾ ಇತ್ತು. ಭಿಕ್ಷುಗಳು ಅಲ್ಲಿ ಇಲ್ಲಿ ಓಡ್ತಾ ಇದ್ದರು. ಹಡಗಿನಲ್ಲಿ ಇದ್ದಿದ್ದ 3 ಜನ ಕೆರೆಯಲ್ಲಿ ಇಳಿದ್ರು. ಸೇಂದನಮ್ಮದನ್ನು ತಾನೇ ವಿಕಾರಕ್ಕೆ ಹೋಗಿ ಏನು ಅಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಬರೋ ಹಾಗೆ ಹೇಳಿಬಿಟ್ಟು ಹೋದ. ಇಷ್ಟರಲ್ಲಿ 9ನೇ ಸಂಚಿಗೆ ಮುಗಿಯಿತು. ಸಂಚಿಗೆ 10.
ಸೂಡಾಮಣಿ ವಿಹಾರ. ಪೂಂಬುಗಾರ್ ಅನ್ನುವ ಕಾವೇರಿ ಪಟ್ಟಣವನ್ನು ಕಡಲ್ ಕೊಂಡು ಹೋಗಿದ್ದಲ್ವ. ಅದಾದಮೇಲೆ ಸೋಳ ಒಳನಾಡಿನ ತುರೆಮುಖ ನಾಗಪಟ್ಟಣದಲ್ಲೇ ಇತ್ತು. ಅಲ್ಲೇ ಎಲ್ಲ ವ್ಯಾಪಾರಗಳೆಲ್ಲ ನಡೀತಾ ಇತ್ತು. ಆ ಕಡೆ ಅದ್ರ ಬಗ್ಗೆ ಹೇಳಬೇಕಾದ್ರೆ ಎಷ್ಟೊಂದೋ ಇದೆ. ಆದರೆ ಚೇಂದನ್ ಎಂಬುದನ್ನು ಇನ್ನೂ ಕೆಲವರನ್ನು ಅದೆಲ್ಲ ಇರುವಾಗ ಇವಾಗ ಆ ಹೆಸರಾಗಿದ್ದ ಚೂಡಾಮಣಿ ವಿಹಾರಕ್ಕೆ ಬಂದಿದ್ದ ಗೊಂದಲಕ್ಕೆ ಕಾರಣ ಏನು? ಭಿಕ್ಷುಗಳು ಯಾಕೆ ಅಲ್ಲಿ ಇಲ್ಲಿ ಓಡ್ತಾ ಇದ್ದಾರೆ? ಚೂಡಾಮಣಿ ವಿಹಾರದಲ್ಲಿ ಬಾಗಿಲಲ್ಲಿ ಯಾಕೆ ಇಷ್ಟೊಂದು ಕೂಗುಗಳು, ಅಳುವುದು? ಒಳ್ಳೆಯದು, ನಾವು ಸೇಂದನಂದನನ್ನು ಹಿಂಬಾಲಿಸ್ಕೊಂಡು ಹೋಗೋಣ. ಚೇಂದನಂದನು ಇನ್ನೂ ಇಬ್ಬರೂ ಕಾಲ್ವಾಯಿ ದಾರಿಯಿಂದ ಹಡಗನ್ನು ಬಿಟ್ಕೊಂಡು ಚೂಡಾಮಣಿ ವಿಹಾರಕ್ಕೆ ಒಳಗಡೆನೇ ಬಂದುಬಿಟ್ಟು ಹಾಗೆ ಹೇಳಿದ್ವಿ. ಅಲ್ಲಿ ಒಬ್ಬರನ್ನ ಕಾಣದೇ ಇರೋದ್ರಿಂದ ಚೇಂದನಂದನ್ ಹಂಗೆ ಹುಡ್ಕೊಂಡು ವಿಕಾರದ ಬಾಗಿಲ ಹತ್ರ ಹೋಗಿ ಸೇರಿದ. ಅಲ್ಲಿ ತಾನೇ ಜನಗಳು ಬಂದು ಎಲ್ಲರೂ ಸೇವಿಸುವ ಹಾಗೆ ಬುದ್ಧರ ಪೆರ್ಮಾನ್ನ ದೇವಸ್ಥಾನ ಒಂದು ಇತ್ತು. ಭಕ್ತರುಗಳು ಬೆಳಗ್ಗೆ ಬೆಳಗಿನ ಟೈಮಲ್ಲಿ ತಾವರೆ ಹೂಗಳು, ಶನ್ಪಕ ಹೂಗಳನ್ನು ತೊಗೊಂಬಂದು ಪೂಜಾ ಎಲ್ಲ ದೇರವೆಗಳೆಲ್ಲ ತೊಗೊಂಬಂದು ತಟ್ಟುಗಳನ್ನೆತ್ಕೊಂಡು ಬಂದಿದ್ದರು. ಆದರೆ ಬಂದಿದ್ದ ಕೆಲಸವನ್ನು ಅವರು ಮರ್ತೋಗಿದ್ದ ಹಾಗೆ ಕಾಣಿಸ್ತು. ಸೈತಲಲ್ಲಿ ಹತ್ತೋದಕ್ಕೆ ಇರುವ ಕಡೆ ಬುದ್ಧ ಭಿಕ್ಷುಗಳು ನಿಂತ್ಕೊಂಡಿದ್ದರು. ಅವ್ರುಗಳನ್ನ ನೋಡಿಕೊಂಡು ಕೆಳಗೆ ನಿಂತವನೊಬ್ಬನು ಏನೋ ಹೇಳ್ತಾ ಇರೋದನ್ನು ಚೇಂದನಂದನ್ ನೋಡಿದ. ಭಿಕ್ಷುಗಳು ಕೆಲವರು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ನಿಲ್ಲುವುದನ್ನು ನೋಡಿದ. ಕೆಳಗೆ ನಿಂತಿದ್ದ ಭಕ್ತರುಗಳು ಎಲ್ಲ ಇದರಲ್ಲಿ ಸಾಧು ಸಾಧು ಅಂತ ಘೋಷಿಸೋದ್ರ ಬದಲಾಗಿ ಆಹಾ ಅಡಡ ಅಯ್ಯಯ್ಯೋ ಅಂತ ಹೇಳ್ತಾ ಇರೋದನ್ನು ಕಂಡು ಪಕ್ಕದಲ್ಲಿ ಹೋಗಿ ನಿಂತು ಸ್ವಲ್ಪ ಹೊತ್ತು ಕೇಳಿದ ಮೇಲೆ ವಿಷಯ ಏನು ಅಂತ ಗೊತ್ತಾಯಿತು. ಭಿಕ್ಷುಗಳ ಹತ್ರ ಮಾತಾಡುತ್ತಾ ಇದ್ದವನು ಪಾರ್ಥಿಬೇಂದ್ರನ ಕಪ್ಪಲಲ್ಲಿ ಇದ್ದ ಮಾಲುಮಿಗಳಲ್ಲೂ ಒಬ್ಬ. ಕಪ್ಪಲು ಮೊದಲ ನಾಳು ರಾತ್ರಿ ನಾಗಪಟ್ಟಣಕ್ಕೆ ಬಂದುಬಿಡ್ತು. ಮಾಲುಮಿಗಳು ಕರೆಯಲ್ಲಿ ಇಳಿದ ತಕ್ಷಣವೇ ಯುವರಾಜರನ್ನ ಕಡಲು ಕೊಂಡುಬಿಟ್ಟಿದೆ ಅಂತ ಹೇಳುವ ಸುದ್ದಿಯನ್ನು ಕೆಲವರ ಹತ್ರ ಹೇಳಿ ಆದರೆ ನಗರವೆಲ್ಲ ಹರಳುಬಿಟ್ಟಿದೆ ಅಂತ ಸುದ್ದಿ ನಿಜಾನ ಅಂತ ಅರಿತುಕೊಳ್ಳೋಕ್ಕೆ ಬೆಳಗ್ಗೆ ಆ ಮಾಲುಮಿಗಳಲ್ಲಿ ಒಬ್ಬನನ್ನು ಚೂಡಾಮಣಿ ವಿಹಾರಕ್ಕೆ ಪ್ರಥಮ ಭಿಕ್ಷು ಕರ್ಕೊಂಬರೋ ಹಾಗೆ ಹೇಳಿದರು. ಅವನು ತಾನು ಅರಿತದನ್ನು ಅರಿತ ಹಾಗೆ ಹೇಳಿದ. ಗಾಳಿ ಹೊಡೆದಾಗ ಯುವರಾಜರು ಕಡಲಿನಲ್ಲಿ ಜಂಪ್ ಮಾಡಿದರು, ತಿರ್ಗ ಬರಲೇ ಇಲ್ಲ ಅಂತ ಹೇಳಿ ಶೋಕವಾಗಿ ಹೇಳಿದ. ಆವಾಗ ಆ ಗುಂಪಿನಲ್ಲಿ ಎಲ್ಲರೂ ಬಿಕ್ಕಿ ಬಿಕ್ಕಿ ಆಳುವ ಶಬ್ದ ಕೇಳಿತ್ತು. ಪ್ರಥಮ ಭಿಕ್ಷುವ ಕಣ್ಣಿಂದ ಕಣ್ಣೀರು ಜಲತಾರೆಯಾಗಿ ಹೋಗ್ತಾ ಇತ್ತು. ಅವರು ಬಗ್ಗಿದ್ದಲೆ ಎತ್ತದೆ ಮೆಟ್ಲಲ್ಲಿ ಹತ್ತಿಸ ಹೋಗಿ ಚೈತನ್ಯವನ್ನು ತಾಡಿ ವಿಹಾರದ ಒಳಗೆ ಪ್ರವೇಶಿಸಿದರು. ಎಲ್ಲ ಭಿಕ್ಷುಗಳನ್ನು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದರು. ಚೇಂದನಂದನನ್ನು ಅವ್ರಗಳ ಜೊತೆ ಬಂದಿದ್ದನ್ನು ಒಬ್ಬರು ನೋಡಿಲ್ಲ. ಪ್ರಥಮ ಭಿಕ್ಷು ಮಿಕ್ಕಿದವ್ರನ್ನ ನೋಡಿ ಹೇಳಿದರು, ಬುದ್ಧ ಭಗವಾನ್ನ ಕರುಣೆ ಈಗ ಇರುತ್ತೆ. ಎಷ್ಟೆಷ್ಟೋ ಕೋಟೆಗಳು ಕಟ್ಟಿಕೊಂಡಿದ್ದೀನಲ್ವ. ಚಕ್ರವರ್ತಿ ನೋಡೋದಕ್ಕೆ ಸಮೀಪದಲ್ಲಿ ತಂಜಾವೂರಿಗೆ ಹೋಗಿದ್ದೆ ನೋಡಿ. ಅಂಥ ಸಮಯದಲ್ಲಿ ಲಂಕೆಯಲ್ಲಿ ಅರುಳ್ಮೊಳಿವರ್ಮರ ಅದ್ಭುತವಾದ ಕೆಲಸ ಬಗ್ಗೆ ಹೇಳಿದ್ದೀನಿ. ಅದನ್ನೆಲ್ಲ ಎಳೆಪ್ರಾಟಿ ಕುಂದವಿಯನ್ನು ಕೇಳ್ತಾ ಇದ್ರು. ಆಮೇಲೆ ನನ್ನ ಬೇರೆಯಾಗಿ ಕರ್ಕೊಂಡೋಗಿ ಈ ವಿಹಾರವನ್ನು ಆದುರ ಶಾಲೆ ಒಂದು ಏರ್ಪಾಡು ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಎಲ್ಲ ಬೇಕಾದಷ್ಟು ದುಡ್ಡು ಕೊಡೋದಾಗೇನು ಹೇಳಿದರು. ಆಚಾರ್ಯರೇ, ನಾಡಿನಲ್ಲಿ ಇಂಥ ಮಾತುಗಳು ನಡ್ಕೊಂಡಿರೋದನ್ನು ಕೇಳಿರ್ತೀರ. ಒಂದು ಸಮಯ ಯುವರಾಜ ಚೂಡಾಮಣಿ ವಿಹಾರಕ್ಕೆ ಕೆಲವು ದಿವಸ ಅತಿಥಿಯಾಗಿ ಇರೋಕ್ಕಾಗತ್ತೆ, ಅವರನ್ನು ನೋಡ್ಕೊಳ್ಳೋಕ್ಕಾಗತ್ತಾ ಅಂತ ಕುಂದವಿ ಪ್ರಾಟಿ ಕೇಳಿದರು. ದೇವಿ, ಅಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದರೆ ನಮ್ಮನ್ನು ಕಣ್ಣನ್ನು ರೆಪ್ಪೆ ನೋಡ್ಕೊಳ್ಳೋ ಹಾಗೆ ನಾವು ನೋಡ್ಕೋತೀವಿ ಅಂತ ಹೇಳಿದ್ದೀನಿ. ಏನು ಪ್ರಯೋಜನ? ಯುವರಾಜ ಕಡಲಲ್ಲಿ ಮುಳುಗಿಬಿಟ್ರು. ಈ ನಾಡಿನಲ್ಲಿ ಒಳ್ಳೆಯವರ ಮನೋರಥವೆಲ್ಲ ಮುಳುಗೋಗ್ಬಿಟ್ಟಿದೆ. ಸೋಳ ಸಾಮ್ರಾಜ್ಯನೇ ಮುಳುಗಿಬಿಟ್ಟಿದೆ. ಸಮುದ್ರ ರಾಜ ಇಷ್ಟೊಂದು ದೊಡ್ಡ ಕೊಡುಮೆ ಕೆಟ್ಟವನ್ನು ಮಾಡ್ತಾನೆ ಅಂತ ಹೆಂಗೆ ಅವನಿಗೆ ಮನಸ್ಸು ಬಂತು? ಆ ಕೆಟ್ಟವನ್ನ ಕೇಳೋರಿಲ್ವಾ ಅಂತ ಹೇಳಿ ಹತ್ತರು. ಎಲ್ಲ ಭಿಕ್ಷುಗಳೂ ಮೌನವಾಗಿ ಕಣ್ಣೀರು ಹುಡುಕ್ತಾ ಇರ್ತರು. ಭಿಕ್ಷು ಮಾತಾಡಿ ನಿಲ್ಲಿಸಿದ ಸ್ವಲ್ಪ ಹೊತ್ತಲ್ಲಿ ಮೌನ ಕುಡಿಗೊಂಡಿತ್ತು. ಸೇಂದನಂದನ ಅದೇ ಸಮಯ ಅಂತ ಹೇಳಿ ಬುದ್ಧ ಭಿಕ್ಷುಗಳ ಮಧ್ಯದಲ್ಲಿ ದೂರಿ ಆಚಾರ್ಯರನ್ನ ಹತ್ರ ಹೋಗೋಕ್ಕೆ ಟ್ರೈ ಮಾಡಿದ. ತಕ್ಷಣ ಅವನ್ನ ಎಲ್ಲರೂ ತಡೆದ್ರು. ಇವನು ಯಾರು, ಇಲ್ಲಿ ಹೆಂಗೆ ಬಂದ ಅಂತ ಒಬ್ರನ್ನೊಬ್ಬರು ಕೇಳ್ಕೊಂಡ್ರು. ಅಯ್ಯ, ನನ್ನ ಹೆಸರು ಸೇಂದನಂದ, ತಂಜೆಯನ್ನು ಸೇರಿದವನು. ನಿಮ್ಮ ತಲೆ ಹೆಡ್ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಅಂದ. ಹೇಳು ಅಂತ ಅಂದರು ಜನ ಎಲ್ಲ. ಅವನು ಯೋಚನೆ ಮಾಡೋದನ್ನು ನೋಡಿಬಿಟ್ಟು ಆಚಾರ್ಯರು, ಇವ್ರುಗಳಿಗೆ ಗೊತ್ತಾಗದೇ ಇರುವ ರಹಸ್ಯ ಏನೂ ಇಲ್ಲ, ಹೇಳು ಅಂತಂದರು. ಅಯ್ಯ, ಯಾರೋ ಒಬ್ಬರು ನೋಯಾಳಿ ಒಬ್ಬರನ್ನು, ಅಂದರೆ ರೋಗ ಇರೋ ಒಬ್ಬರನ್ನು ನಿಮ್ಮ ಹತ್ರ ಕರ್ಕೊಂಬಂದಿದ್ದೀನಿ. ಅದ್ಯಾರು? ನನ್ನ ಏನು ರೋಗ? ಎಲ್ಲಿ ಬಿಟ್ಟಿದೆಯಾ? ವಿಹಾರದನ್ನು ಮಧ್ಯದಲ್ಲಿ ಬಿಟ್ಟಿದ್ದೀನಿ. ಯಾಕೆ ಅಲ್ಲಿಗೆ ಬಂದೆ? ಹೇಗೆ ಆಗಿ ಬಂದೆ? ಕಾಲ್ವಾಯಿಂದ ನೋಯಾಳಿಯನ್ನು
ರೋಗ ಇರೋರನ್ನು ಹಡಗಲ್ಲಿ ಎತ್ತಿಸ್ಕೊಂಡು ಬಂದೆ. ಅವ್ರಿಗೆ ಚಳಿ ಜ್ವರ. ನೀವು ತಕ್ಷಣ ಭಗವಾನೇ ಚಳಿ ಜ್ವರ ಬಂದ್ಬಿಟ್ಟು ದೊಡ್ಡ ಎಲ್ರಿಗೂ ಬಂದ್ಬಿಡುತ್ತಲ್ಲ, ಇಲ್ಲಿ ಯಾಕೆ ಕರ್ಕೊಂಬಂದೆ? ಅದರಲ್ಲೂ ಒಳ್ಳೆ ಸಮಯ ನೋಡಿ ಆಚಾರ್ಯ ಅಶೋಕ ಚಕ್ರವರ್ತಿ ಬುದ್ಧ ಸಮಯದವರು ಈ ಅಂತ ಇಷ್ಟು ತನಕ ಅಂದ್ಕೊಂಡಿದ್ದೆ, ಇವಾಗ ಇಲ್ಲ ಅಂತ ಗೊತ್ತಾಯಿತು. ಅದ್ಯಾಕೆ ಆ ಥರ ಹೇಳ್ತಾ ಇದೆಯಾ? ಅಶೋಕ ಸ್ತಂಭ ಒಂದನ್ನು ನಾನು ಕಾಂಚಿಗೆ ಹತ್ರ ನೋಡಿದೆ. ಅದರಲ್ಲಿ ಒಂದು ರೋಗ ಬಂದವ್ರಿಗೆ ಚಿಕಿತ್ಸೆ ಮಾಡೋದನ್ನು ಮೊದಲೇನೆ ಧರ್ಮವಾಗಿ ಹೇಳಿದೆ. ನೀವೇನೋ ಈ ಥರ ಓಡಿಸ್ತಿರಲ್ಲ ಅಂತ ಹೇಳ್ದ ಅಮುದ. ಆಚಾರ್ಯ ಭಿಕ್ಷು ಎಲ್ಲರನ್ನ ನೋಡಿ, ಸ್ವಲ್ಪ ತಾಳಿ, ನಾನು ಹೋಗಿ ನೋಡಿಬಿಟ್ಟು ಬಂದು ಹೇಳ್ತೀನಿ ಅಂತ ಹೇಳಿಬಿಟ್ಟು, ಬಾ ಅಪ್ಪನೇ ಅಂತ ಹೇಳಿ ಸೇಂದ್ರನಮುದನ್ನು ಕರ್ಕೊಂಡೋದ್ರು. ವಿಹಾರದಲ್ಲಿ ಮಧ್ಯದಲ್ಲಿ ಕಾಲುವೆಗೆ ಹತ್ರ ಒಂದು ಯುವಕನೂ ಯುವತಿಯೂ ಇರೋದನ್ನು ನೋಡಿಬಿಟ್ಟು ಭಿಕ್ಷು ಶಾಕ್ ಆದರು. ಇದೇನು ಕಾರ್ಯ ಮಾಡೋಕ್ಕೆ ಧೈರ್ಯ ಹಾಕ್ಕೊಂಡ್ರಿ? ಈ ವಿಕಾರದಲ್ಲಿ ಸ್ತ್ರೀಗಳೇ ಬರಬಾರ್ದಲ್ವ? ಭಿಕ್ಷುಣಿಗಳು ಕೂಡ ಬೇರೆ ಮಠ ಅಲ್ವಾ ಸಪ್ರೇಟಾಗಿ ಕಟ್ಟಿದೆ. ಆ ಹತ್ತಿರದಲ್ಲಿ ಹೋಗಿ ಆ ಯುವಕ ಯಾರು ಅಂತ ಶಾರ್ಪಾಗಿ ನೋಡಿದ ತಕ್ಷಣ ಭಿಕ್ಷು ಹಂಗೆ ಆಶ್ಚರ್ಯಪಟ್ಟೋದ್ರು. ಏನು ಹೇಳಿದರೂ ಸಾಲದು. ಆಶ್ಚರ್ಯದಿಂದ ಸಂತೋಷದಿಂದ ಅವ್ರಿಗೂ ಸ್ವಲ್ಪ ಹೊತ್ತು ಮಾತೇ ಬರಲಿಲ್ಲ. ಆಮೇಲೆ ಸಂದೇಹ ಹಾಕ್ಕೊಂಡು, ಯುವರಾಜ ಅರುಳ್ಮೊಳಿವರ್ಮರಾನ ಅಂತ ಚೇಂದ್ರನಮುದನ್ನು ಕೇಳಿದ. ಇದು ಯುವರಾಜನ ಕಿವಿಲಿ ಬಿತ್ತು. ಇಲ್ಲ ಆಚಾರ್ಯರು, ಇಲ್ಲ, ನಾ ಯುವರಾಜನಲ್ಲ, ಏನೂ ಇಲ್ಲ. ಈ ಹೆಣ್ಣು ಈ ಹುಡುಗನೂ ಸೇರಿ ನನ್ನನ್ನು ಹುಚ್ಚಾಗಿ ಓಡಿಸೋಕೆ ನೋಡ್ತಾರೆ. ನಾನು ಒಂದು ಓಡಗಾರ. ಸ್ವಲ್ಪ ಮುಂಚೆ ಈ ಹುಡುಗಿನ ನೋಡಿ, ಹೆಣ್ಣೆ ನನ್ನನ್ನು ಮದುವೆ ಮಾಡ್ಕೋತೀಯ? ಇಬ್ಬರನ್ನು ಹಡಗಲ್ಲಿ ಏರಿ ದೂರ ದೇಶಗಳಿಗೆ ಹೋಗೋಣ ಅಂತಂದೆ. ಇವಳು ಏನೇನೋ ಹೇಳಿದ್ಲು. ನಾನು ಲೋಕದಲ್ಲಿ ಒಂದು ಕೆಳಗಡೆ ಆಳಕ್ಕೆ ಹುಟ್ಟಿದವನಂತೆ. ನಾನು ಬಡ ಹುಡುಗಿಯಾಗಿ ಇದ್ದೆ. ಇವಳು ನನ್ನನ್ನು ಮದುವೆ ಮಾಡ್ಕೊಳ್ಳಲ್ಲಂತೆ. ನಾನು ಸುಖವಾಗಿದ್ದರೆ ಇವಳಿಗೆ ಸಾಕಂತೆ. ಬರೋ ಕಾಲದಲ್ಲಿ ನನ್ನ ಜಯ ಕಳಿಸಿದ್ದನ್ನು ಕೇಳಿ ಇವಳು ಸಂತೋಷ ಪಡ್ತಾಳಂತೆ. ಹೇಗಿದೆ ಕತೆ? ನಿಜವಾಗಲೂ ನನಗೆ ಚಿತ್ತಭ್ರಮೆನಾ? ಇವ್ರುಗಳ್ಗೆ ಚೇಂದ್ರನಮುದನ ಆಚಾರ್ಯ ಭಿಕ್ಷುವಿನ ಕಿವಿ ಜೊತೆ ಏನೋ ಹೇಳಿದ. ಅದಕ್ಕೆ ಮುಂಚೆನೇ ಯುವರಾಜ ಜ್ವರವೇಗದಿಂದ ಏನೇನೋ ಹೇಳ್ತಾರೆ ಅನ್ನೋದನ್ನು ಭಿಕ್ಷು ಫೀಲ್ ಮಾಡಿಕೊಂಡ್ರು. ಕುಂದವಿ ದೇವಿ ತಮ್ಮ ಹತ್ರ ಯುವರಾಜನಿಗೆ ಅಡೆಕಲ ಕೊಡು ಹಾಕಿ ಹೇಳಿದ್ದು ಅವ್ರಿಗೆ ನೆನಪು ಬಂತು. ಎಲ್ಲ ಭಿಕ್ಷುಗಳನ್ನ ನೋಡಿ ಅವರು, ಈ ಮಗನಿಗೆ ವಿಷಜ್ವರ ಬಂದಿದೆ, ಇವನ್ನ ಹೊರಗಡೆ ಕಳಿಸಿದೆ, ಇನ್ನೂ 1000 ಜನಗಳಿಗೆ ಬಂದುಬಿಡುತ್ತೆ. ಲಂಕೆಯಲ್ಲಿ ಎಷ್ಟೋ 1000 ಜನ ಈ ಜ್ವರದಿಂದ ಸತ್ತೋಗ್ತಾರೆ. ಆದ್ದರಿಂದ ಈ ಯುವಕನನ್ನು ನನ್ನ ಕೋಣೆಗೆ ಕರ್ಕೊಂಡೋಗಿ ನಾನೇ ಅವ್ರಿಗೆ ಹೆಲ್ಪ್ ಮಾಡೋ, ನಾನೇ ಚಿಕಿತ್ಸೆಯನ್ನು ಮಾಡ್ತೀನಿ. ಮಧ್ಯದಲ್ಲಿ ಜ್ವರ ವೇಗದಲ್ಲಿ ಇವನು ಏನಾದರೂ ಹೇಳಿದರೆ ಅದನ್ನು ನೀವು ಕೇರ್ ಮಾಡಬೇಡ ಅಂತಂದರು. ತಕ್ಷಣ ಭಿಕ್ಷು ಯುವರಾಜನ ಹತ್ತಿರ ಹೋಗಿ ಒಂದು ಕೈಯಿಂದ ಅವ್ರನ್ನ ಎತ್ಕೊಂಡು ಹೋದರು. ಚೇಂದ್ರನಮುದ ಇನ್ನೊಂದು ಕೈ ಪಕ್ಕದಲ್ಲಿ ಯುವರಾಜನ ಹಿಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದ. ಎಲ್ಲರೂ ಮೆಟ್ಲತ್ತಿ ಹೋದರು. ಇದೋ ಇನ್ನು ಸ್ವಲ್ಪ ಹೊತ್ತಲ್ಲಿ ಮೆಟ್ಲೆಲ್ಲ ಹತ್ತಿಬಿಡ್ತಾರೆ. ಬಾಗಿಲನ್ನು ತೆಕ್ಕೊಂಡು ಒಳಗೆ ಪ್ರವೇಶ ಮಾಡ್ತಾರೆ. ಆಮೇಲೆ ಬಾಗಿಲು ಹಾಕ್ಬಿಡತ್ತೆ. ಹಾಕಿದ್ದೆ. ಆಮೇಲೆ ಅವರನ್ನು ನೋಡೋಕ್ಕಾಗಲ್ಲ. ಪೂಂಗುಳಿ ಅಂದ್ಕೊಂಡ ಹಾಗೇನೆ ನಡೆಯಿತು. ಮೆಟ್ಲತ್ತಿದ ತಕ್ಷಣ ಬಾಗಿಲು ತೆಗೀತು. ಚೇಂದ್ರನಮುದನ್ನು ಮಾತ್ರ ಹೊರಗಡೆ ನಿಲ್ಲಿಸಿ ಭಿಕ್ಷು ಏನೋ ಹೇಳಿದರು. ಆಮೇಲೆ ತೆಗೆದಿದ್ದ ಬಾಗಿಲಿಂದ ಎಲ್ಲರೂ ಪ್ರವೇಶ ಮಾಡಿದರು. ಬಾಗಿಲು ಬಡಾರ್ ಅಂತ ಹಾಕ್ಕೊಂಡಿತ್ತು. ಅದು ಪೂಂಗುಳಿನ ಮನಸ್ಸಾಗಿ ಬಾಗಿಲನ್ನೇ ಮುಚ್ಚೋ ಹಾಗೆ ಇತ್ತು. ಇನ್ನೂ ಈ ಜನ್ಮದಲ್ಲಿ ಯುವರಾಜರನ್ನ ನೋಡೋನು ಅಂತ ಆಸೆನೇ ಇಲ್ಲ. ಬರೋ ಜನ್ಮದಲ್ಲಾದರೆ ಅಂಥ ಭಾಗ್ಯನ ತನಗೆ ಸಿಕ್ಕತ್ತಾ? ಈ ಥರ ಅಂದ್ಕೊಂಡು ಯುವರಾಜ ಮರೆಯೋದನ್ನು ನೋಡಿಕೊಂಡೇ ನಿಂತಳು ಪೂಂಗುಳಿ. ಇಷ್ಟರಲ್ಲಿ 10ನೇ ಸಂಚಿಕೆ ಮುಗಿ